ಇಂದ ಮಳೆ ಬಂದಿರೋ ಜಾಗಗಳಿಗೆ ನಾನು ಹೋಗಿದ್ದೆ. ಉಡುಪಿಯಲ್ಲಿ ಸಂಪೂರ್ಣವನ್ನು ಮಾಡಿದ್ದೆ. ಇವತ್ತು ಬೆಳಗ್ಗೆಯಿಂದ ಹಲವಾರು ಸ್ಥಳಗಳಿಗೆ ನಾವು ಬಂದ್ವಿ. ಜಿಲ್ಲಾಧಿಕಾರಿಗಳು ನಾನು ಅದರಲ್ಲಿ ಬಹಳ ಬೇಜಾರಾಯಿತು ಅಂತ ಹೇಳಿದ್ರೆ, ಇವತ್ತು ಕೆತ್ತಿಕಲ್ ನೋಡ್ಬೇಕಾದ್ರೆ ಅದು ನಿಜವಾಗಿ ಸ್ವಯಂಕೃತ ಅಪರಾಧ ಅಂತ ಹೇಳಿದ್ರು ತಪ್ಪಾದ. ಅದಕ್ಕೆ ನಾನು DC ಅವ್ರ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಸರ್ ಯಾರೇ ಆಗಿರಲಿ, ಯಾವ ಅಧಿಕಾರಿ ಆಗಿರಲಿ, ಏನೇ ಆಗಿರಲಿ, ಇದ್ರ ಬಗ್ಗೆ ತಾವು ಒಂದು ಕಾನೂನು ಕ್ರಮವಾಗಿ ಇದನ್ನ ಒಂದು ತನಿಖೆಯನ್ನು ಮಾಡಬೇಕು. ಇದ್ರ ಬಗ್ಗೆ ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಮಣ್ಣು ಬೀಳುತ್ತೆ, ಮನೆಗಳು ಬೀಳುತ್ತೆ ಅಂತ ಹೇಳಿದ್ರು ಮಣ್ಣು ಸಾಗಿಸ್ಲಿಕ್ಕೆ ಬಿಟ್ಟಿದ್ದಾರಂತೆ. ಅಲ್ಲಿ ಜನ ಹೇಳೋ ಪ್ರಕಾರ ಅಲ್ಲಿ ಮತ್ತೊಂದು ವೆಟ್ ವೆಲ್ ಕಟ್ಟಿದ್ದಾರೆ. ಆ ವೆಟ್ ವೆಲ್ ಯಾವಾಗ ಬೇಕಾದ್ರೂ ಬೀಳೋ ಸ್ಥಿತಿಲಿದೆ. ಮುಂಚೆ ಹೈ ಟೆನ್ಷನ್ ವೈರ್ ಇದೆ. ಇದೆಲ್ಲ ಕಳೆದ ಸಲ ಪತ್ರಿಕೆಗಳಲ್ಲಿ ಬಂದಿತ್ತು. ನಾನು ಅದನ್ನ 0 ಅವರಲ್ಲಿ ತಗೊಂಡಾಗ ಅವತ್ತು ನಮಗೆ ತಗೊಳ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಇದನ್ನು ತಗೊಳ್ಬೇಕು ಅಂತೇಳಿ 2 ಸಲ ನಾನು ತಗೊಂಡಿದ್ದೆ, ಆಗಿರಲಿಲ್ಲ. ಅದಕ್ಕೆ ಪತ್ರವನ್ನು ಸಹ ಬರೆದಿದ್ದೆ. ನಾನು ಇವತ್ತು ನೋಡ್ಬೇಕು, ನನಗೆ ಅನ್ನಿಸ್ತು ಇದು ಸ್ವಯಂಕೃತ ಅಪರಾಧ. ಇದು ಯಾರೇ ಆಗಿರಲಿ, ಅಧಿಕಾರಿ ಆಗಿರಲಿ. ನಾನು ಇವತ್ತು ಮೈನ್ಸ್ ಅಧಿಕಾರಿಗೂ ಸಹ ನಾನು ಮಾತಾಡಿ ಅಂತ ಹೇಳಿದೆ, ನೋಡಪ್ಪ ನೀನು ಜೂಮಂದಲ್ಲಿ ಏನು ಮತ್ತೆ ತಗೊಂಡು ಹೋಗೋದಿಲ್ಲ, ಅಟ್ಲೀಸ್ಟ್ ಮುಂದಿನ ಜನಾಂಗಕ್ಕೆ ನಾವು ಏನಾದರೂ ಮಾಡಬೇಕು ಅನ್ನೋದಿದ್ರೆ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಿಯಪ್ಪ, ನೀವು ಮಣ್ಣು ಕಲ್ಲು ತೊಗೊಂಡು ಹೋಗ್ಲಿಕ್ಕೆ ಅಂತ ಹೇಳಿದ್ದೀನಿ. ಆಮೇಲೆ ಸ್ಪಷ್ಟವಾಗಿ ಅವರಿಗೆ ಅಧಿಕಾರಿ ಹೇಳಿದ್ದೀನಿ, ನೋಡಿ ಇನ್ಮೇಲೆ ಇಂಥದಕ್ಕೆಲ್ಲ ನಾನು ಸುಲಭದಲ್ಲಿ ನಿಮ್ಮನ್ನು ಬಿಡೋದಿಲ್ಲ ಎಂಬ ಮಾತನ್ನು ಸಹ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿ ನಾನು ಹೇಳಿದ್ದೀನಿ, ಸರ್ ಇದ್ರ ಬಗ್ಗೆ NIA ಬಗ್ಗೆನೂ ನಮ್ಮ ನ್ಯಾಷನಲ್ ಹೈವೇ ಜೊತೆನೂ ಮಾತಾಡಿ, ಅದೇ ರೀತಿ ನಾನು ಸಂಸತ್ ಸದಸ್ಯರಿಗೆ ನಾನು ಫೋನ್ ಮಾಡಿದ್ದೆ, ಫೋನಲ್ಲಿ ಸಿಗಲಿಲ್ಲ ಅವರು. ನಂತರ ಈ ಫೋನ್ ಬಂದು ಮಾತಾಡ್ಲಿಕ್ಕೆ ಆಗಲಿಲ್ಲ. ಅವ್ರ ಹತ್ರ ನಾನು ಮನವಿ ಮಾಡ್ಕೊಳ್ತಾ ಇರೋದು, ಯಾಕೆಂತಂದರೆ ಅಲ್ಲಿ ಸುಮಾರು ಒಂದು 15-25 ಮನೆಗಳಿದೆ. ಆ ಮನೆಗಳಿಗೆ ಯಾವ ರೀತಿ ನೀವು ಪ್ರೊಟೆಕ್ಷನ್ ಕೊಡ್ತೀರಾ ನೀವುಗಳು, ಅಥವಾ ಈ ರೋಡಿನ ಈ ರೀತಿ ಮಾಡಲಿಕ್ಕೆ ಯಾಕೆ ಬಿಟ್ಟಿದ್ದೀರಾ, ಹೈ ಟೆನ್ಷನ್ ಏನು ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಹೇಳಿದ್ದೀನಿ. ಮತ್ತು ಜಿಲ್ಲಾಧಿಕಾರಿಗೆ ಸಹ ಹೇಳಿದ್ದೀನಿ. ಮತ್ತು ನಾನು ಜಿಲ್ಲಾ ಮಂತ್ರಿ ಅವರಿಗೆ ನೆಕ್ಸ್ಟ್ ಅವ್ರು ಬರಬೇಕಾದ್ರೆ ಈ ಇವ್ರ ಬಗ್ಗೆ NH ಅವ್ರ ಜೊತೆಗೆ ಸೇರಿ ಒಂದು ಸಭೆಯನ್ನು ಕರಿಬೇಕು ಅಂತ ಹೇಳಿ ಸಹ ನಾನು ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಬೆಳವಣಿಗೆಗಳು. ಆಮೇಲೆ ಆ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಈಗ ಯಾವುದೇ ರೀತಿಯ ಪ್ರಕೃತಿ ವಿಕೋಪ ಆಗಿರುವಂಥದ್ದಕ್ಕೆ ಸ್ಪಂದನೆ ಮಾಡಲಿಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಹಣ, ತುರ್ತು ಹಣ ನಮ್ಮ ಹತ್ರ ಇದೆ ಸರ್. ಮತ್ತು ಅಂದಾಜು ಪಟ್ಟಿನ ನಾವು ತಯಾರಿಸಿ ನಾನು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಎಷ್ಟು ಹಾನಿ ಆಗಿದೆ ಅಂತ ಹೇಳಿ. ಅವ್ರಿಗೆ ಹೇಳಿ, ಸರ್ ನಿಮ್ದು ಎಷ್ಟೇ ಹಾನಿ ಆಗಿದ್ರು ಅಂತ ಪತ್ರವನ್ನು ನೀವು ನನಗೂ ಸಹ ಕೊಡಿ, ನಾನು ಸಹ ಅದನ್ನು ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ ಅನ್ನೋ ಮಾತನ್ನು ಸಹ ಕೊಟ್ಟಿದ್ದೀನಿ. ಈಗ ನಾನು ಅವ್ರಿಗೆ ಸಿಗ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಹತ್ರ ಹೋಗಿ ಆ ಪಟ್ಟಿನ ತಗೊಂಡು ಸಂಬಂಧಪಟ್ಟ ಮಂತ್ರಿಗಳಿಗೆ ಸಹ ನಾನು ಭೇಟಿ ಮಾಡಿ ಹೇಳೋಣ ಅಂತ ಹೇಳ್ತೀನಿ. ಇದನ್ನೆಲ್ಲ ತಮ್ಮಲ್ಲಿ ಹಂಚಿಕೊಳ್ಬೇಕು ಅಂತೇಳಿ ಒಂದು ಪತ್ರಿಕಾ ಗೋಷ್ಠಿನ ಕರೆದಿದ್ದೆ. ತಾವು ಯಾವುದಾದ್ರೂ ಭಾಳ ಮರ್ತೋಯ್ತು ನನಗೆ ಹೇಳಿಬಿಡೋದು. ನಾನು DC ಮತ್ತು SP ಹತ್ರ ಮಾತಾಡಬೇಕಾದ್ರೆ ಭಾಳ ಒಂದು ಸ್ಪಷ್ಟವಾದ DC ಮತ್ತು CO ಹತ್ರ ಮಾತಾಡ್ಬೇಕು. ಆನಂದ್ ಅವ್ರ ಹತ್ರ ಮುಖ್ಯ ಅತಿಥಿ ಮಾತಾಡ್ತಾ ಇರ್ತಿದ್ರು. ಪ್ರಪ್ರಥಮ ಬಾರಿಗೆ ಅವರು ಪ್ರಕೃತಿ ಪಂಚಾಯಿತಿ ಮಟ್ಟದಲ್ಲಿ ವಿಪತ್ತು ನಿರ್ವಹಣಾ ಸಮಿತಿ ಅಂತ ಒಂದು ಮಾಡಿದ್ದಾರೆ. ಟಾಸ್ಕ್ ಫೋರ್ಸ್ ಅಂತ ಮಾಡ್ತಾ ಇದ್ರು, ಬಟ್ ಅವ್ರಿಗೆ ಯಾವುದೇ ರೀತಿಯ ಹಣ ಕೊಡ್ತಿರ್ಲಿಲ್ಲ ಅಂತೆ. ಈ ಸಲ ವಿಪತ್ತು ನಿರ್ವಹಣಾ ಸಮಿತಿ ಮಾಡಿ ಇದರಲ್ಲಿ ಸುಮಾರು 75 ಗ್ರಾಮ ಪಂಚಾಯಿತಿಗಳನ್ನು ಅವರು ಗುರುತಿಸಿದಾರಂತೆ. ಅಂತ ಹೇಳಿದ್ರೆ ವಿಪತ್ತು ಏನೇನು ಆಗುತ್ತೆ ಅಂತ ಹೇಳಿ ಅಂತಹ ಜಾಗಕ್ಕೆ ಅವರು ಆ ಪಂಚಾಯಿತಿಯವರೇ ತಗೊಳ್ಳುವಂತ ಸುಮಾರು 25,000 ರೂಪಾಯಿ ಇಮಿಡಿಯೇಟ್ ಆಗಿ ಅವ್ರಿಗೆ ಕೊಡ್ಲಿಕ್ಕೋಸ್ಕರ ಹಣವನ್ನು ಅವ್ರು ಕೊಟ್ಟಿದ್ದಾರೆ. ಮುಂಚೆ ಏನಾಗ್ತಾ ಇತ್ತು, ಟಾಸ್ಕ್ ಫೋರ್ಸ್ ಹೆಸರಿಗೆ ಇರ್ತೇ ಹೊರತು ಗ್ರಾಮ ಪಂಚಾಯಿತಿಗಳಲ್ಲಿ ಹಣವನ್ನು ಬಿಡುಗಡೆ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಿರ್ಲಿಲ್ಲ. ಈಗ ಸುಮಾರು ಒಂದು 25,000 ರೂಪಾಯಿ ತನಕ ಆ ಗ್ರಾಮ ಪಂಚಾಯಿತಿಯವರೇ ಮಾಡಬಹುದು. ಇನ್ನು ಉಳಿದ ಟೋಟಲ್ ನಮ್ಮಲ್ಲಿ 223 ಗ್ರಾಮ ಪಂಚಾಯಿತಿಗಳಿದೆ. ಅದರಲ್ಲಿ ಸುಮಾರು ಉಳಿದ 145 ಗ್ರಾಮ ಪಂಚಾಯಿತಿಗಳಿಗೆ 15,000 ರೂಪಾಯಿಯಷ್ಟು ಹಣವನ್ನ ಆ ಪಂಚಾಯಿತಿಯವರೇ ಖರ್ಚು ಮಾಡಲಿಕ್ಕೆ ಅವರಿಗೆ ಒಂದು ಪವರ್ ಕೊಟ್ಟಿದ್ದಾರಂತೆ. ಇದು ಬಹುಶಃ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ನಮ್ಮ ಅಧಿಕಾರಿಗಳು ತಂದಿದ್ದಾರೆ. ಹಾಗಾಗಿ ನಾನು ನಮ್ಮ CO ಆನಂದ್ ಅವರನ್ನು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳನ್ನ ನಾನು ಅಭಿನಂದಿಸ್ತೀನಿ. ಯಾಕೆಂದ್ರೆ ಒಬ್ರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಅವರಿಗೆ ಅಭಿನಂದನೆ ನಾವು ಕೊಡಲೇಬೇಕು. ಇದರ ಬಹುಶಃ ಇಲ್ಲಿದ್ರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ಮಣ್ಣು ಬಿದ್ದರೂ ಮಣ್ಣು ತೆಗಿಲಿಕ್ಕೆ ಯಾರು ದುಡ್ಡು ಕೊಡೋದು ಅಂತ ಬರ್ತಾ ಇತ್ತು. ಹೀಗಾಗಿ ಈಗ ಆ ಗ್ರಾಮ ಪಂಚಾಯಿತಿಯವರೇ ಅದನ್ನ ಮಾಡಬಹುದು. ಅಷ್ಟು ಹಣ ಅವರಿಗೆ ಖರ್ಚು ಮಾಡುವಂತ ಸಂಪೂರ್ಣವಾದಂತ ಇದನ್ನ ಅವ್ರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಏನೇನ DC ಇಂದ ನಮ್ಮ NDRF ಮತ್ತು SDRF ಹಣವನ್ನು ಬರ್ತದೆ ಅದರಿಂದ ಅವರು ಕೊಡುವಂತದ್ದನ್ನ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಮಟ್ಟದಲ್ಲಿ ಆ ಕೆಲಸವನ್ನ ಅವರು ತಗೊಳ್ಬಹುದು ಅಂತ ಹೇಳಿ. ಈಗ ತಮಗೆಲ್ಲ ಗೊತ್ತಿದೆ, ಈ ಜೀವ ಹಾನಿಗಾದಲ್ಲಿ ಎಷ್ಟೆಷ್ಟು ದುಡ್ಡು ಕೊಡ್ತಾರೆ ಅಂತ ಗೊತ್ತಿದೆ. ಇದನ್ನ ಅವರು ಪ್ರಪ್ರಥಮ ಬಾರಿಗೆ ಇದನ್ನ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನ ಅಳವಡಿಸಿದ್ರು. ಯಾಕಂತಂದ್ರೆ ನಿನ್ನೆ ಇದೇ ಪ್ರಾಬ್ಲಮ್ ಆಗಿದೆ ನಮ್ಮ ಉಡುಪಿಯಲ್ಲಿ.
ಅಲ್ಲಿ ರಸ್ತೆಗೆ ಮಣ್ಣು ಬಿದ್ದಿದೆ. ನಾನು ಅಲ್ಲಿ ಜನರು ಕೇಳ್ತಾ ಇದ್ದಾರೆ, ನಾವು ಅವ್ರಿಗೆ ಕೇಳಬೇಕಾದ್ರೆ ಸರ್ ನಮ್ಮ ಹತ್ರ ಹಣ ಇಲ್ಲ, ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಇದನ್ನೇ ನಾನು ಅಡಾಪ್ಟ್ ಮಾಡಿ ಅಂತ ಹೇಳಿ ನಾನು ಉಡುಪಿಯ CEO ಸರ್ ನಾನು ಒಂದು ಅಡ್ವೈಸ್ ಮಾಡಿದ್ದೀನಿ. ಸೊ ವೆರಿ ಗುಡ್ ಇನಿಷಿಯೇಟ್ ಟೇಕನ್ ಬೈ ಅವರ್ CEO and DCC.